ಸ್ಕೂಲ್ನ ಆ ಬಂಗ್ಲೆನ 1.5-2 ಕೋಟಿಗೆಲ್ಲ ಸೇಲ್ ಮಾಡಿ ಆಮೇಲೆ ರಾಷ್ಟ್ರಪತಿ ಅವ್ರ ಹತ್ರ ಎಲ್ಲ ಪದಕ ತಗೊಂಡಿದ್ದಾನೆ. ಇವಾಗ ಇವ್ರ ಮಗ ಬಂದ್ಬಿಟ್ಟು 1.5 ತಿಂಗಳು ಬಿಟ್ಬಿಟ್ಟು ಯಾರಿಗೂ ಕೇಳ್ದೆ ಹೋಗಿರೋದು. ಸೀರಿಯಸ್ ಆಗಿ ಇವ್ರೇನಂದ್ರೆ ನಿಮ್ ಸ್ಕೂಲ್ ಹೆಸರೇನು? ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈ ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಓನರ್ ಇವರು. ಓನರ್ ಆ ಸ್ಕೂಲ್ ನೋಡಿದ್ರೆ ಆ ಫೌಂಡರ್ ಆ ಸ್ಕೂಲ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ. from Kerala and we are settled in Nellore, Andhra Pradesh. Started a school in 93 and my son did MBA here only in IBS college. ನೀವೇನು ಓದಿದ್ರಿ? ನೀವೇನು ಓದಿದ್ರಿ? ಎಜುಕೇಶನ್ trained post graduate. MA literature. and ಅವರ ಫೌಂಡರ್ ಅಂದ್ರೆ ನೋಡಿ ಇದು ಇವ್ರ ಸ್ಕೂಲ್. ಬಟ್ ಏನಂದ್ರೆ ಹೇಳ್ತೀನಿ, ಇದು ಸ್ಕೂಲ್ ಅಲ್ಲ ನೋಡಿ, ಇದೆ ಸ್ಕೂಲ್ house like a palace. My house. ಇವ್ರ ಮನೆ ಪ್ಯಾಲೇಸ್ ತರ ಇದ್ದಿದ್ದು. ಬಟ್ ಇವರಿಗೆ both the kidneys got failed. ಕಿಡ್ನಿ ಫೇಲ್ Heart attack. ಎಲ್ಲ ಹೋಗ್ಬಿಟ್ಟು ಅವ್ರ ಮಗ ಆ ಸ್ಕೂಲ್ನ ಆ ಬಂಗ್ಲೆನ 1.5-2 ಕೋಟಿಗೆಲ್ಲ ಸೇಲ್ ಮಾಡಿ ಆ ಫುಲ್ ದುಡ್ಡನ್ನ ಆಪರೇಷನ್ ಮಾಡಿಸಿ ಅವ್ರ ಮಗ ಇವಾಗ ಬಂದ್ಬಿಟ್ಟು ರೋಡ್ ಅಲಿತವನೆ. ಅವ್ರ ಮಗ ಬಂದ್ಬಿಟ್ಟು ರಾಷ್ಟ್ರಪತಿ ಅವ್ರ ಈಸ್ ಅ ಫೇಮಸ್ ಭರತನಾಟ್ಯಂ ಡ್ಯಾನ್ಸರ್, ಕೂಚಿಪುಡಿ ಡ್ಯಾನ್ಸರ್. got from president Chandrababu Naidu award. ಆಮೇಲೆ ರಾಷ್ಟ್ರಪತಿ ಅವ್ರ ಹತ್ರ ಎಲ್ಲ ಪದಕ ತಗೊಂಡಿದ್ದಾನೆ. ಇವಾಗ ಇವ್ರ ಮಗ ಬಂದ್ಬಿಟ್ಟು 1.5 ತಿಂಗಳು ಬಿಟ್ಬಿಟ್ಟು ಯಾರಿಗೂ ಕೇಳ್ದೆ ಹೋಗಿರೋದು. ನನಗೆ ಪೊಲೀಸರು ಫೋನ್ ಮಾಡಿ ಈ ತರ ಒಬ್ರು ಇದಾರೆ ಬಂದ್ಬಿಟ್ಟು ಆಶ್ರಯ ಕೊಡಿ ಅಂತ. That's a two-town police station. That police officer only told this is the best ashram all over here. Actually, he told to be in the house where we were staying in RR Nagar. That house owner's place only. But I only wanted to come to an ashram. They suggested this. ಆಮೇಲೆ ಇವರೆಲ್ಲ ಡೈಮಂಡ್ ಹಾಕೊಳ್ತಿದ್ದು, ಡೈಮಂಡ್ ಬ್ಯಾಂಗಲ್, ಇಯರಿಂಗ್ಸ್ ಎಲ್ಲ. ಬಟ್ ಅವರಿಗೆ ಅಂದ್ರೆ ಸುಮ್ಮನೆ ಮನುಷ್ಯ ತರ ಇದಾರೆ, ಬಟ್ ಅವ್ರಿಗೆ ಇದಿಲ್ಲ ಬಾಡಿಲಿ. ಆಮೇಲೆ ಇವ್ರ ಮಗ ಬಿಟ್ಟೋದ್ಮೇಲೆ ಅವ್ರ ಮಗನ್ಗೆ ಪೊಲೀಸರು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಒಂದು ಹುಡುಕಿ ಡೆಲ್ಲಿಲಿ ಸಿಗ್ತಾನೆ. ಆಮೇಲೆ ಕರ್ಕೊಂಬಂದ್ ಕೇಳಿದ್ರೆ ಅವ್ರ ಮಗ ಫುಲ್ ಸೈಕೋ ಆಗ್ಬಿಟ್ಟವನೆ. ಅಂದ್ರೆ ಒಂಥರ ದುಡ್ಡು ಖರ್ಚು ಮಾಡಿ 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 ಎಲ್ಲ ಮನೆ ಮಠ ಮಾರಿ ಮಾರಿ ಅವನು ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಒಂದು 23 ಲಕ್ಷ ರೂಪಾಯಿ ಅಮ್ಮನ ಖರ್ಚಿಗೆ ಎಲ್ಲ ಅಮ್ಮನಿಗೆ ಹಾಕಿರೋದು. Such a nice person. 27 ಅಲ್ಲ ಏಜ್? 27 ಏಜ್. ಇವಾಗ ಎಲ್ಲಿದೆ ಗೊತ್ತಾ? ಇವಾಗ ಎಲ್ಲ ಹೋಗಿದ್ದಾನೆ. ಹೋಗ್ಬಿಟ್ಟು ದುಡ್ಕೊಂಡ್ ಬರ್ತೀನಿ ಅಮೌಂಟ್ ಸಾಕ್ತೀನಿ ಅಂತ ಹೋಗೋನು. ಎಲ್ಲ ಹೋಗೋನು ಗೊತ್ತಿಲ್ಲ. ಎಲ್ಲ ಲಾಸ್ ಮಾಡ್ಕೊಂಡು ಇದಕ್ಕೆ ಏನ್ ಮಾಡಕ್ಕಾಗತ್ತೆ? ಒಂದ್ ಕಡೆ ಈ ತರ ನೋಡಿ, ಇವಾಗ ಕೆಲವು ಎಷ್ಟು ಅಪ್ಪ ಅಮ್ಮನೇ ಆಚೆ ಹಾಕ್ತಾರೆ. ಅವ್ನ ಅವ್ರ ಅಮ್ಮನ ಉಳಿಸೋಕು ಅವನೇ ಆಚೆ ಹೋಗ್ಬಿಟ್ಟವನೆ. ಎಲ್ಲ ಮಾಡ್ಕೊಂಡು ಕೋಟಿಗಟ್ಟೆ ಖರ್ಚು ಮಾಡಿದ್ದಾರೆ. ದುಡ್ಕೊಂಡ್ಬರ್ತೀನಿ ಹೋಗಿದ್ದಾರೆ ನೋಡಿ ಸರ್. ಅದು ಅಂತವ್ರು ಇರ್ತಾರೆ, ಇಂಥವ್ರು ಇರ್ತಾರೆ. ಈಗ ಬಟ್ ಫೋನ್ ಮಾಡ್ರೆ ಫೋನ್ ಸಿಗಲ್ಲ. ಯಾವ ಪರಿಸ್ಥಿತಿ ಗೊತ್ತಿಲ್ಲ. ಅವನಂತ ಕೈಕ ಹೋಗ್ಬಿಟ್ಟಾನೆ ಸರ್. ಈಗ ಸ್ವಲ್ಪ ಏನಾದ್ರು ಜಾಸ್ತಿ ಬೈದ್ಬಿಟ್ರೆ ಅವನೇ ಚಾಕ್ ಹಾಕೊಂಡ್ಬಿಡ್ತಾನೆ. ಆ ತರ ಮನುಷ್ಯ ಆಗ್ತದೆ. ಇವರು ಫುಲ್ಲು ಅವರು ಪೊಲೀಸ್ ಸರ್ಚ್ ಮಾಡ್ತವ್ರು. ಅಮ್ಮ ಇಲ್ಲಿಗೆ ಬಂದು ದಿನ ಆಳೋದು, ನನ್ನ ಮಗ ಇದ್ದದ ಪ್ಲೀಸ್ ಹುಡ್ಕೊಡಿ, ನನ್ನ ಮಗ ಎಲ್ಲೋ ಸತ್ತೋದ್ನ ಬದುಕಿದ್ದಾನ ಅಂತ. ಆಮೇಲೆ ಪೊಲೀಸ್ ಎಲ್ಲ ಫುಲ್ ಟ್ರೈನ್ ಮಾಡಿ ಬಾಂಬೆಗೆ ಹೋಗಿ ಅವನ್ನ ಕ್ಯಾಚ್ ಮಾಡ್ಕೊಂಡ್ ಪೊಲೀಸ್ ಬಂದಿದ್ರು. ಪೊಲೀಸ್ ಚೇಪರ್ ಬಂದ್ಬಿಟ್ಟು ಆಮೇಲೆ ಇದಾನೆ ಅಂತ ಅಂದ್ಮೇಲೆ ಸ್ವಲ್ಪ ಅವರು ರಿಲ್ಯಾಕ್ಸ್ ಆದ್ರು. ಡಯಾಲಿಸಿಸ್ ಮಾಡಿಸ್ಕೊತೀವಿ. ಇಲ್ಲ ಇವಾಗ ಏನಿಲ್ಲ. ಬಟ್ they have put it in such a way they took 1 crore for that repair, and it is magic of medicine, it seems. Never happened to anybody. 1 in a crore it will happen. They have done that for me. How you are feeling now here? I hear it is really very good, very clean, spotlessly clean. That the sub-inspector of police in Two-Town, he used to ask our house owner and find out how I was here, and every time told this is the best place you have put for me, and they are looking after very well. I am not able to eat rice and all. They give me roti every day. They give me coffee. ದಿನ ಚಪಾತಿ ಬಾಡಿಲಿ ಏನು ಇಲ್ಲ. ಮತ್ತೆ ಡೈಲಿ ಅವರು 4 ಟೈಮ್ ಕಾಫಿ ಕುಡಿಲೇಬೇಕು, ಅದು ಕೊಡ್ಲೇಬೇಕು. ಆ ತರ ಅವ್ರಿಗೆ ಮೈಂಡ್ ಸೆಟ್. ಮತ್ತೆ ರಾಯಲ್ ಬೆಳೆದಿರ್ತಾರಲ್ಲ, ಅದಕ್ಕೆ ಹೇಳಿ ನಿಮ್ಗೆ ಅವಾಗ್ಲೇ ಸಮಯ ಸಂದರ್ಭ ಮಾಡ್ತಿತ್ತಷ್ಟೇ. ನೀವು ಎಷ್ಟೇ ಕೋಟಿಗಿರಿ, ಸಮಯ ಸಂದರ್ಭ it's that they look after with love, not because charity or something. They don't have that feeling at all.
ಬಟ್ ಅದೇ ಹೇಳಿದ್ನಲ್ಲ ನೋಡಿ, This is the first time I'm coming out of home and I'm able to adjust here. People are good. ಎಷ್ಟು ದಿನ ಆಯ್ತು? Now 4 months, so I came. ಅಂದ್ರೆ ಇವರು ಬಂಗ್ಲೆ ತರ ಮನೇಲಿದ್ದು ದೊಡ್ಡ ಸ್ಕೂಲಿಗೆ Diamond ಆಗ್ತದೆ ಎಲ್ಲ. Fully, totally in AC, central AC. ಹಿಂಗ್ ಕಾರಲ್ಲಿ ಬಂದ್ರೆ ಕಾರ್ ತೆಗಿಯಕೊಬ್ಬ, ಕೆಳಗಿಳಿಸೋಕೊಬ್ಬ, ಆ ತರ ಇದ್ದು. ಹೌದು, ಫೋನ್ Now we don't have anything. Any relations? Your relations are My brother is there in Hyderabad. He's a retired superintendent of police. okay. And he is also bedridden. He fell down and this hand got cut. SP ಆಗಿದ್ರೆ, Superintendent of police. ಬಟ್ ವೆಲ್ ಎಜುಕೇಟೆಡ್. ಅವ್ರ ಮಗ ಅಂತೂ ಫುಲ್ He is college topper, my son, in IPS, Mysore Road. Okay. There. ಅದಕ್ಕೆ ಸ್ವಲ್ಪ ಟೈಮ್ ಖರಾಬ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ. Totally Shani Dasha from top to down fell. From ಶನಿ heaven ದಶೆ to ಹೇಳ್ತಾರೆ. Patala. But now you are in good place, na? Very nice, best place. ಒಳ್ಳೇದಾಗ್ಲಿಮ್ಮ. ಆದಷ್ಟು ಬೇಗ ನಿಮ್ ಮಗ ಬಂದು ನಿಮ್ನ ವಾಪಸ್ ಕರ್ಕೊಂಡು ಹೋಗೋಣಾಗ್ಲಿ. I'll stay here, let him go. ಇವಾಗ ಅವ್ರ ಮಗನ ಮೇಲೆ ನಂಬಿಕೆ ಇನ್ನೂ ಏನಾದ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್. ಇಂಪ್ಲಿಮೆಂಟ್ ಏನಿಲ್ಲ ನೋಡಿ ಸರ್, ಈ ಒಂದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಜಾಗದಲ್ಲಿ 77 ಜನ ಇಟ್ಕೊಂಡಿದ್ದೀನಿ ಸರ್. ಸುಮಾರು ಜನ ಮಾಡ್ತಾರೆ, ಫೋನ್ ಮಾಡ್ತಾರೆ, ಸರ್ ವಿಡಿಯೋಸ್ ನೋಡ್ತಾ ಇರ್ತೀನಿ, ಅಷ್ಟೆಲ್ಲ ವಿಡಿಯೋ ಮಾಡ್ತೀರಾ, ಫೋನ್ ಮಾಡೋ ಜಾಗ ಇಲ್ಲ ಅಂತೀರಾ, ನೀವೇ ನೋಡ್ತಾ ಇದ್ದೀರಾ. ಅಷ್ಟು ಜನ ಹೊರಗಡೆ ಇದ್ದಾರೆ, ಇಷ್ಟು ಜನ ಇಲ್ಲಿ, ಅದರಲ್ಲೂ ಮಂಚಗಳ ಮೇಲೆಲ್ಲ ಮಲ್ಕೊಂತಾರೆ. ಇನ್ನು ಕೆಲವರೆಲ್ಲ ಇಲ್ಲಿ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂತಾರೆ, ಜಾಗನೇ ಇಲ್ಲ. ನಾನು ಹೇಳೋದೇನಂದ್ರೆ, ದಯವಿಟ್ಟು ಯಾರಾದ್ರೂ ದಾನಿಗಳಿದ್ರೆ, ಎಷ್ಟೋ ಸಾವಿರಾರು ಎಕರೆ ಇರುತ್ತೆ, ಎಷ್ಟು ಜನಕ್ಕೆ 50 ಎಕರೆ 100 ಎಕರೆ ಇರುತ್ತೆ, ಒಂದು 1/4 ಎಕರೆ 1/2 ಎಕರೆ ಜಾಗ ಕೊಡಿ, ಒಂದು ದೊಡ್ಡ ಆಶ್ರಮ ಕಟ್ಟಿಸ್ತೀನಿ. ಯಾಕಂದ್ರೆ ಇವಾಗ ನಾನು ನನ್ನ ದುಡ್ಡು ಹಾಕೊಂಡು ಜಾಗ ತಗೊಳ್ಳೋಂಥ ಪರಿಸ್ಥಿತಿ ನಾನಿಲ್ಲ. ಯಾಕಂದ್ರೆ ತಿಂಗಳಿಗೆ 3-3 ಲಕ್ಷ ಬೇಕು. ಇಲ್ಲಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾ ಇದೀವಿ, ಜಾಗ ತಗೊಳಕ್ಕೂ ತುಂಬಾ ಕಷ್ಟ ಆಗ್ತದೆ. ದಯವಿಟ್ಟು ನಿಮ್ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿದ್ರೆ ಒಂದು ಜಾಗ ತಗೊಂಡು ಆಶ್ರಮ ಕಟ್ಟಬಹುದು. ಇಲ್ಲ ಸರ್ಕಾರದಿಂದ ಒಂದು ಜಾಗ ಸಿಕ್ಕ ಅದು ಖುಷಿನೇ. ಸರ್ಕಾರದಿಂದ ಜಾಗಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ, 2-3 ಸಲ ಹಾಕಿದ್ವಿ, ಅಲ್ಲಿಂದನೂ ನಮ್ಗೆ ಯಾವ ಒಂದು ಇದು ಬರ್ತಾ ಇಲ್ಲ. ಕೇಳಿದ್ರೆ ನೋಡೋಣ ಮಾಡೋಣ ಅಂತಾರೆ, ಏನು ಗೊತ್ತಾಗ್ತಿಲ್ಲ. ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ಜಾಗ ಕೊಟ್ರೆ ಇನ್ನೂ 1000 ಜನ ಸಾಕೋ ಒಂದು ಆಸೆ ಇದೆ ನಮಗೆ. ನಿಮ್ಮ ಒಂದು ಸಪೋರ್ಟ್ ದಯವಿಟ್ಟು ಆಗತ್ತೆ, ದಯವಿಟ್ಟು ಸಹಾಯ ಮಾಡಿ. ನಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿದ್ರೆ 1000 ಜನನ ಆಚೆ ಹಾಕಿರೋ ಅಪ್ಪ ಅಮ್ಮಂದ್ರೆ ನಾವು ಸಾಕ್ತೀವಿ. ನಿಮ್ಮ ಒಂದು ಶಕ್ತಿ, ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನು ಕೆಲವರು ಫೋನ್ ಮಾಡ್ತಾರೆ, ನಮ್ಮದೊಂದು 60-40 ಜಾಗ ಇದೆ, 30-40 ಜಾಗ ಇದೆ, ಕೊಡ್ತೀವಿ ಅಂತ. ಬಟ್ ಅದರಿಂದ ಆಶ್ರಮ ಮಾಡಕ್ ಆಗೋದಿಲ್ಲ. ಅದನ್ನ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡ್ಬೋದು ಅಷ್ಟೇ. ಅಂದ್ರೆ ತಿಂಗಳಿಗೆ 10,000 20,000 ಚಾರ್ಜ್ ಮಾಡಿ ಆ ಅಪ್ಪ ಅಮ್ಮನ್ನ ಯಾರು ಬಂದು ಬಿಡ್ತಾರೆ, ನಾ ಅಪ್ಪ ಅಮ್ಮನ ನೋಡ್ಕೊಳ್ಳಿ 10,000 ಕೊಡ್ತೀನಿ ಅಂತ ಅದನ್ನು ಮಾಡ್ಬೋದು ಅಷ್ಟೇ. ಇಲ್ಲಿನ ಆಶ್ರಮ ಅಂದ್ರೆ ಜಾಗ, ಬಿಲ್ಡಿಂಗ್ ಜೊತೆ ಕೆಲವು ಒಂದು ಮುಂದೆ ವಾಕಿಂಗ್ ಮಾಡಕ್ಕೆ ಒಂದು ಗ್ರೌಂಡ್ ಇರಬೇಕು, ಜಾಗ ಇರಬೇಕು, ಅವರಿಗೆ ಮೈಂಡ್ ಫ್ರೀ ಆಗಿರ್ಬೇಕು ಅಂತ ಒಂದು ಜಾಗ ಬೇಕು. ಸುಮ್ಮನೆ ಒಂದು 30-40-60 ಜಾಗ ಕಟ್ಬಿಟ್ಟು ಒಳಗಡೆ ಲಾಕ್ ಮಾಡ್ಬಿಟ್ರೆ ಅದು ಆಶ್ರಮ ಆಗಲ್ಲ, ಅದು ಜೈಲಾಗ್ಬಿಡುತ್ತೆ. ಈಗ ಕೆಲವು ಕಡೆ ಆಶ್ರಮ ಮಾಡ್ತಾರೆ, ಒಂದೇ ಒಂದು ಬಿಲ್ಡಿಂಗ್ ಅಲ್ಲಿ ಮಾಡ್ಕೊಂಡು ಲಾಕ್ ಮಾಡ್ಬಿಡ್ತಾರೆ, ಹಂಗೆಲ್ಲ ಇಲ್ಲ. ಆಶ್ರಮ ಅಂದ್ರೆ ಅವ್ರಿಗೆ ಒಂದು ಜಾಗ ಎಲ್ಲ ಬೇಕು. ದಯವಿಟ್ಟು ಏನಾದ್ರೂ ಒಂದು 3/4 ಎಕರೆನೋ 1/2 ಎಕರೆನೋ ಇಲ್ಲ ಒಂದು 15 ಗುಂಟೆನೋ 10 ಗುಂಟೆನೋ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರು ಇದ್ದು ದಯವಿಟ್ಟು ಹೆಲ್ಪ್ ಮಾಡಿ. ಇಷ್ಟೇ ಹೇಳೋದು. ಹಸದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ಧನ್ಯವಾದ. ಇದು ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ನಮಸ್ತೆ.